9 ಜನ ನಾವು ಅಭ್ಯರ್ಥಿಗಳಿದ್ವಿ, ಕ್ಯಾಂಡಿಡೇಟ್ಸು 9 ಜನ ಮುಂದೆ ಎಲ್ಲ ಚುನಾವಣಾಧಿಕಾರಿ ಅನೌನ್ಸ್ ಮಾಡಿದ್ರು. ಅವನು ಡಿಸ್ಕ್ವಾಲಿಫೈ ಆಗಿದೆಯಪ್ಪ, ನಿಂದಿಲ್ಲ. ಸೊ ಇಬ್ಬರು ಮೋಹನ್ ಕುಮಾರ್ ಅಂಡ್ ಪ್ರಿಯದರ್ಶಿನಿ ಇಬ್ಬರೇ ಅಧಿಕೃತವಾಗಿ ಕ್ಯಾಂಡಿಡೇಟು ಅಂತಿಮ ಕಣದಲ್ಲಿದ್ದಾರೆ ಅಂತ ಅನೌನ್ಸ್ ಲಿಸ್ಟ್ ಹಾಕಿ ಇದುಗಡೆ ಬಾಗಿಲಿಂದ ಓಡೋಗ್ತಾರಲ್ಲ, ಇವರೇ ಚುನಾವಣೆ ಮಾಡಿ ಏಕಪಕ್ಷೀಯವಾಗಿ ಮಾಡ್ಕೋತಾ ಇದ್ರೆ ಈ ಚುನಾವಣಾಧಿಕಾರಿ ಬದಲಾವಣೆ ಮಾಡಲೇಬೇಕು. ಲೋಕೋಪಯೋಗಿ ಇಲಾಖೆಯಲ್ಲಿ ನಾಮಪತ್ರ ಸಲ್ಲಿಕೆ ಆದಮೇಲೆ ನಾಮಪತ್ರ ಪರಿಶೀಲನೆ ವೇಳೆಯಲ್ಲಿ ನಿಯಮ 53(a) ಅನ್ವಯ ಒಬ್ಬ ಅಭ್ಯರ್ಥಿಗೆ ಯಾರು ಸೂಚಕರು ಅನುಮೋದಕರು ಹಾಕಿರ್ತಾರೋ ಅವ್ರು ಇನ್ನೊಬ್ಬ ಅಭ್ಯರ್ಥಿಗೆ ಹಾಕಿದ್ರೆ ಇಬ್ಬರದು ನಾಮಪತ್ರ ತಿರಸ್ಕೃತಾಗುತ್ತೆ ಅಂತ ಬೈಲಾದಲ್ಲಿದೆ. ಆಮೇಲೆ ಇದೇ ಚುನಾವಣಾಧಿಕಾರಿಗೆ ಹೊಡಿಸೋ ಸೂಚನೆ ಪತ್ರದಲ್ಲಿದೆ, ಪೇಪರ್ ಕಟ್ಟಿಂಗ್ಸೇ ಇದೆ. ಆದ್ರೂ ಮತ್ತು 11(a) and (b) ಪ್ರಕಾರ ಪ್ರತಿ ವರ್ಷ ಜನವರಿಯಲ್ಲಿ ಮಾರ್ಚ್ ಒಳಗಡೆ ಪ್ರತಿಯೊಬ್ಬ ಸದಸ್ಯನು ಶುಲ್ಕ ಕಟ್ಟಬೇಕು, ಮೆಂಬರ್ಶಿಪ್ ಶುಲ್ಕ ಅಂತಿದೆ. 2021ನೇ ಇಸ್ವಿ ಶುಲ್ಕನ ಕಟ್ಟೇ ಇಲ್ಲ ಅಭ್ಯರ್ಥಿ, ಸೂಕ್ತ ಮಾರ್ಗವಾಗಿ ಅಂತಿದೆ. ಇರಲಿ, 21ನೇ ಇಸ್ವಿ ಶುಲ್ಕವನ್ನು ಆ ಕ್ಯಾಂಡಿಡೇಟು ಕಟ್ಟಿಲ್ಲ. ಆಮೇಲೆ ಅವನಿಗೆ ಯಾರು ಸೂಚಕರು ಅನುಮೋದಕರು ಹಾಕಿದಾರೋ ಇನ್ನೊಬ್ರಿಗೆ ಹಾಕಿದ್ದಾರೆ. ಎಲ್ಲರೂ 9 ಜನ ನಾವು ಅಭ್ಯರ್ಥಿಗಳಿದ್ವಿ, ಕ್ಯಾಂಡಿಡೇಟ್ಸು 9 ಜನ ಮುಂದೆ ಎಲ್ಲ ಚುನಾವಣಾಧಿಕಾರಿ ಅನೌನ್ಸ್ ಮಾಡಿದ್ರು. ಅವನು ಡಿಸ್ಕ್ವಾಲಿಫೈ ಆಗಿದೆಯಪ್ಪ, ನಿಂದಿಲ್ಲ. ಸೊ ಇಬ್ಬರು ಮೋಹನ್ ಕುಮಾರ್ ಅಂಡ್ ಪ್ರಿಯದರ್ಶಿನಿ ಇಬ್ಬರೇ ಅಧಿಕೃತವಾಗಿ ಕ್ಯಾಂಡಿಡೇಟು ಅಂತಿಮ ಕಣದಲ್ಲಿದ್ದಾರೆ ಅಂತ ಅನೌನ್ಸ್ ಮಾಡಿ ನಮಗೆಲ್ಲ ಹೋದ್ಮೇಲೆ ಸಂಜೆ ಇನ್ನೊಬ್ಬ ತಿರಸ್ಕೃತ ಆದ ಒಬ್ಬ ಅಭ್ಯರ್ಥಿನ ಲೀಸ್ಟಲ್ಲಿ ಹಾಕ್ತೀರಿ ಅಂದರೆ ಯಾವ ಕಾರಣಕ್ಕೆ ಹಾಕ್ತೀರಿ? ಅವತ್ತು ನಾವು ಅವ್ರು ಕೊಟ್ಟಿದ್ದೀವಿ, ಟೈಮಿಂಗ್ಸ್ ಇದೆ ನೋಡಿ, ತೊಗೊಂಡಿದ್ದೀವಿ. ನಾವು ಅವತ್ತು ಅಕ್ರಮೆಂಟ್ ತೊಗೊಂಡಿದ್ದೀವಿ. ಮತ್ತು ಅವತ್ತು 9ವರೆಗೆ ನಮ್ಮನ್ನು ಕಾಯಿಸಿ 9ಕ್ಕೆ ಲೀಸ್ಟ್ ಹಾಕಿ ಇದುಗಡೆ ಬಾಗಿಲಿಂದ ಓಡೋಗ್ತಾರಲ್ಲ, ಇವರೇ ಚುನಾವಣೆ ಮಾಡೋಕ್ಕೆ ಬಂದಿದ್ದಾರಾ? ಏನು ಮಾಡೋಕ್ಕೆ ಬಂದಿದ್ದಾರೆ ಇವರು? ನಾವು ಒಂದೇ ಬೇಡಿಕೆ, ಎಲ್ಲ ಸರ್ಕಾರಿ ನೌಕರರಿಗೆ ಎಲ್ಲ ಒಂದೇ ಬೇಡಿಕೆ, ಪಾರದರ್ಶಕತೆ ಚುನಾವಣೆ ಆಗಬೇಕು. ಈ ಚುನಾವಣಾಧಿಕಾರಿ ಏಕಪಕ್ಷೀಯವಾಗಿ ನಡ್ಕೋತಾ ಇದ್ದರೆ ಈ ಚುನಾವಣಾಧಿಕಾರಿ ಬದಲಾವಣೆ ಮಾಡಲೇಬೇಕು.